ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಯುವಜನರ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ಸ್ವಾಗತಿಸ್ತೇವೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ಮಧ್ಯೆ ತಾರತಮ್ಯವನ್ನು ನಿವಾರಿಸಲಿಕ್ಕೆ ರೋಹಿತ್ ವೆಮ್ಲು ಆಕ್ಟ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದನ್ನು ಕೂಡ ವಿದ್ಯಾರ್ಥಿ ಯುವಜನ ಸಂಘಟನೆಯಾಗಿ ನಾವು ಸ್ವಾಗತಿಸ್ತೇವೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತ ಹೇಳಿ ಸತತ 20-30 ವರ್ಷದ ಹೋರಾಟ ಇತ್ತು. ಬರೀ ಘೋಷಣೆ ಮಾಡಿ ಹೋಗ್ತಾರಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೂ ಇವತ್ತ ವಿಸ್ತೃತ ವರದಿ ಕೇಳಿದಾರ, ನಮಗೆ ಬಹಳ ಸಂತೋಷ ಆಗಿದೆ. ಯುವ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂತ ವಿಶೇಷ ಯೋಜನೆಗಳನ್ನ ಯಾವ ನೀಡಿಲ್ಲ. ಸುಮಾರು ಒಂದು 30,000-40 ಸಾವಿರ ಉದ್ಯೋಗಾಕಾಂಕ್ಷಿಗಳು ಬಿಜಾಪುರ ಇದಾರ. ಬಿಜಾಪುರಕ್ಕೂ ಕೂಡ ಒಂದು ಡಿಜಿಟಲ್ ಲೈಬ್ರರಿ ಬೇಕಾಗಿತ್ತು, ಗೌರ್ಮೆಂಟ್ ತರಬೇತಿ ಕೇಂದ್ರ ಬೇಕಾಗಿತ್ತು. ಏನು ಯುವ ಸಮುದಾಯ ಇವ್ರ ಮೇಲೆ ಭರವಸೆ ಇಟ್ಟಿದ್ರು, ಆ ಭರವಸೆಯನ್ನ ಈಡೇರಿಸತಕ್ಕಂತ ಬಜೆಟ್ ಇದು ಅಲ್ಲ. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಯುವಜನರ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ಸ್ವಾಗತಿಸ್ತೇವೆ. ಅದೇ ರೀತಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ಮಧ್ಯೆ ತಾರತಮ್ಯವನ್ನು ನಿವಾರಿಸಲಿಕ್ಕೆ ರೋಹಿತ್ ವೆಮ್ಲು ಆಕ್ಟ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದನ್ನು ಕೂಡ ವಿದ್ಯಾರ್ಥಿ ಯುವಜನ ಸಂಘಟನೆಯಾಗಿ ನಾವು ಸ್ವಾಗತಿಸ್ತೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ 62 ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಏನು ಸರ್ಕಾರ ಘೋಷಣೆ ಮಾಡಿದೆಯೋ ಅದನ್ನು ಕೂಡ ಸ್ವಾಗತ ಮಾಡ್ತೇವೆ. 10 ವಸತಿ ನಿಲಯಗಳನ್ನ 10 ಯೋಜನೆಗಳನ್ನ ಜನಪರ ಕಾಳಜಿ ಇರತಕ್ಕಂತ ಯೋಜನೆಗಳನ್ನ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಬಹುದಿನಗಳ ಹೋರಾಟದ ಪ್ರತಿಫಲವಾಗಿ ಇಲ್ಲಿಯೂ ಕೂಡ ವೈದ್ಯಕೀಯ ಕಾಲೇಜಿಗೆ ಒಂದು ವರದಿಯನ್ನು, ವಿಸ್ತೃತ ವರದಿ ಅಂತಂದ್ರೆ DPR ಗೆ ಒಂದು ಅನುಮೋದನೆ ಕೊಟ್ಟಿರ್ತಕ್ಕಂತ ಈ ಬಜೆಟ್ಗೆ ನಾನು ಸ್ವಾಗತವನ್ನು ಕೋರ್ತಾ, ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ಯುವಜನರ ಉದ್ಯೋಗಕ್ಕಾಗಿ ಮತ್ತು ಅವರ ಶೈಕ್ಷಣಿಕ ಕೆಲಸಗಳಿಗಾಗಿ ಏನು ಒಳ್ಳೆಯ ಕೆಲಸಗಳಿಗೆ ಬಜೆಟ್ ನಲ್ಲಿ ದುಡ್ಡು ಇಟ್ಟಿದೆಯೋ ಅದನ್ನೆಲ್ಲವನ್ನೂ ಕೂಡ ನಾನು ಸ್ವಾಗತ ಮಾಡ್ತಾ, ಬಂಧುಗಳೇ, ಮುಂದಿನ ದಿನಮಾನದಲ್ಲಿಯೂ ಕೂಡ ಇಡೀ ರಾಜ್ಯದ ವಿದ್ಯಾರ್ಥಿ ಯುವಜನರ ಬದುಕಿಗಾಗಿ ಒಂದು ಒಳ್ಳೆಯ ಕಾರ್ಯಯೋಜನೆಗಳನ್ನ ಜಾರಿ ಮಾಡಬೇಕು, ಇನ್ನು ಹೆಚ್ಚು ಹೆಚ್ಚು ಜಾರಿ ಮಾಡಬೇಕು. ಈ ಬಜೆಟ್ ನಲ್ಲಿ ಆಗದೇ ಇರತಕ್ಕಂತ ಕೆಲಸ ಮುಂದಿನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು. ಈಗ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಅಂಶಗಳಿಗೆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಾವು 106 ದಿನಗಳವರೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತ ಹೇಳಿ ಸತತ 20-30 ವರ್ಷದ ಹೋರಾಟ ಇತ್ತು. ಆದರೂ ಅದು ಕೈಗೂರ ಕಾರಣಕ್ಕಾಗಿ ನಾವು 106 ದಿನಗಳವರೆಗೆ ಹೋರಾಟದಲ್ಲಿ ಕೂತಿದ್ರ ಫಲ, ಆಮೇಲೆ ಎಲ್ಲಾ ಸಂಘಟಕರು ಒಂದಾಗಿ, ವಿದ್ಯಾರ್ಥಿಗಳು ಒಂದಾಗಿ, ಮಹಿಳಾ ತಾಯಂದಿರು ಎಲ್ಲರೂ ಒಂದಾಗಿ ಈ ಹೋರಾಟಕ್ಕೆ ಕೂತಿದ್ದ ಪ್ರತಿಫಲ ಮೊನ್ನೆ 9 ತಾರೀಕಿಗೆ ಬಂದಾಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಹೋಗಿದ್ರು. ನಮಗೆ ಬರೀ ಘೋಷಣೆ ಮಾಡಿ ಹೋಗ್ತಾರಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೂ ಇವತ್ತ ವಿಸ್ತೃತ ವರದಿ ಕೇಳಿದಾರ, ನಮಗೆ ಬಹಳ ಸಂತೋಷ ಆಗಿದೆ. ಮುಂದಿನ ನಿರ್ಮಾಣದಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಆಗೇ ಆಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಇಟ್ಕೊಂಡಿವಿ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರ್ತಕ್ಕಂತ ಬಜೆಟ್ ಯುವ ಸಮುದಾಯಕ್ಕೆ ತೃಪ್ತಿಕರವಾಗಿಲ್ಲ ತಿಳಬೇಕು. ಯಾಕಂದ್ರ ಕರ್ನಾಟಕದಲ್ಲಿ 2,84,000 ಹುದ್ದೆಗಳ ಖಾಲಿ ಇದ್ದು, ಈ ಎಲ್ಲಾ ಹುದ್ದೆಗಳನ್ನ ತುಂಬಾಕ ಒಂದು ಸ್ಪಷ್ಟವಾದಂತ ಚಿತ್ರಣ ನೀಡಲಿಲ್ಲ. ಅವರು ಕೇವಲ 56,432 ಹುದ್ದೆಗಳಲ್ಲಿನೂ ಕೂಡ ಅತ್ಯಲ್ಪ ಹುದ್ದೆಗಳ ನೇಮಕಾತಿಗೆ ಒಂದು ಅನುಮತಿ ನೀಡಿದಾರ. ಮತ್ತು ಯುವ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂತ ವಿಶೇಷ ಯೋಜನೆಗಳನ್ನ ಯಾವೂ ನೀಡಿಲ್ಲ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನು ಕೋಚಿಂಗ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳಿಗಾಗ್ಲಿ, ಡಿಜಿಟಲ್ ಲೈಬ್ರರಿಗಳಾಗ್ಲಿ ಕೇವಲ 2 ಪ್ರದೇಶಗಳಲ್ಲಿ ಅನೌನ್ಸ್ ಮಾಡಿರೋದು, ಧಾರವಾಡ ಮತ್ತು ಬೆಂಗಳೂರ. ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ರೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ಮಾಡ್ತಕ್ಕಂಥವ್ರು ಸುಮಾರು ಒಂದು 30,000-40 ಸಾವಿರ ಉದ್ಯೋಗಾಕಾಂಕ್ಷಿಗಳು ಬಿಜಾಪುರ ಇದಾರ. ಬಿಜಾಪುರಕ್ಕೂ ಕೂಡ ಒಂದು ಡಿಜಿಟಲ್ ಲೈಬ್ರರಿ ಬೇಕಾಗಿತ್ತು, ಗೌರ್ಮೆಂಟ್ ತರಬೇತಿ ಕೇಂದ್ರ ಬೇಕಾಗಿತ್ತು ಅಂತೇಳಿ ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಆಗ್ರಹಿಸ್ತೇವೆ. ಇಡೀ ರಾಜ್ಯಕ್ಕೂ ಕೂಡ ಏನು ಯುವ ಸಮುದಾಯ ಇವ್ರ ಮೇಲೆ ಭರವಸೆ ಇಟ್ಟಿದ್ರು, ಆ ಭರವಸೆಯನ್ನ ಈಡೇರಿಸತಕ್ಕಂತ ಬಜೆಟ್ ಇದು ಅಲ್ಲ. ಹಾಗೇನೆ ಬಿಜಾಪುರಕ್ಕೂ ಕೂಡ ಮೆಡಿಕಲ್ ಕಾಲೇಜನ್ನ ಒಂದು ವಿಸ್ತೃತ ಯೋಜನೆ ರೂಪಿಸಿದ್ದನ್ನ ಸ್ವಾಗತ ಮಾಡೋರು ಬಹಳಷ್ಟು ಜನ. ಬಟ್ ನನಗ್ ವೈಯಕ್ತಿಕವಾಗಿ ಅದು ಯೋಜನೆ ಸ್ವಾಗತ ಅಷ್ಟೇ. ಆದ್ರೆ ಮೆಡಿಕಲ್ ಕಾಲೇಜ್ಗೆ ಅಟ್ಲೀಸ್ಟ್ ಒಂದು 100 crore ಆದ್ರೂ ಅಮೌಂಟ್ ರಿಸರ್ವ್ ಮಾಡ್ಬೇಕಾಗಿತ್ತು ಒಂದ್ ದೊಡ್ಡ ಸರ್ಕಾರದ ಬಜೆಟ್ ಒಳಗ. ಯಾಕಂದ್ರೆ 2 ಪ್ರಭಾವಿ ಸಚಿವರದಾರ ಮತ್ತು 4 ಮಂದಿ ನಿಗಮ ಮಂಡಳಿ ಅಧ್ಯಕ್ಷರದಾರ ಬಿಜಾಪುರದವರು. ಇಷ್ಟೆಲ್ಲಾ ಇದ್ದು ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ಗೆ ಇವ್ರಿಗೆ ಒಂದಿಷ್ಟು ಅಮೌಂಟ್ ರಿಸರ್ವ್ ಇಡಕ್ಕಾಗಲಿಲ್ಲ ಅಂದ್ರೆ ಇದು ಯಾವುದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು 17ನೆಯ ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಉದ್ಯೋಗ ಇಲ್ಲದಂತ ನಿರುದ್ಯೋಗಿ ಯುವಕರಿಗೆ ಇವತ್ತು ಉದ್ಯೋಗವನ್ನು ನೀಡ್ತೀವಿ ಅಂತೇಳಿ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದೊಂದು ಬಹಳ ಖುಷಿ ಪಡುವಂತ ವಿಷಯ. ಇವತ್ತು ಲಕ್ಷಾಂತರ ಹುದ್ದೆಗಳು ಬಾಕಿ ಇವೆ, ಅವನ್ನೆಲ್ಲವೂ ಕೂಡ ಭರ್ತಿ ಮಾಡ್ತೀವಿ ಅಂತೇಳಿ ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಇನ್ನುಳಿದ ಇಲಾಖೆಗಳಲ್ಲಿ ಭರ್ತಿ ಮಾಡ್ತೀವಿ ಅಂತೇಳಿ ಇವತ್ತು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದನ್ನ ನಾವು ತುಂಬಾ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದೀವಿ. ಸಿದ್ದರಾಮಯ್ಯ ಅವರಿಗೆ 17ನೇ ಬಜೆಟ್ ಕೆಲವೊಂದು
ಒಳ್ಳೆ ಬಜೆಟ್ಗಳದಾವು. ಕೆಲವೊಂದು ಏನದ ಇನ್ನೂ ನಮ್ಗೆ ಬಜೆಟ್ ನ ಘೋಷಣೆ ಮಾಡಿಲ್ಲ. ಮತ್ತ ದಲಿತರಿಗೆ ಸಿಗಬೇಕಾದ ಸೌಲಭ್ಯಗಳು ಮಾಡಿಲ್ಲ. ರೈತರಿಗೆ ಏನಾಗ್ಯದ ಸರಿಯಾದ ಬೆಳೆ ಮತ್ತು ಮುಖಂಡಾರ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಮತ್ತ ಅದ್ರ ಬಗ್ಗೆ ಸಾಕಷ್ಟು ಸಲ ಹೇಳೇವು. ಈ ಸಲ ಏನಾಗ್ಯದ ಮಳಿ ಬಂದು ಹಾಳಾಯ್ತು, ಮತ್ತೆ ಬರ ಬಿದ್ದು ಹಾಳಾಗ್ಯದ. ಎಲ್ಲಾ ರೀತಿಯಿಂದ ರೈತರು ಇವತ್ತು ಕಂಗಾಲಾಗಿ ಕೂತಾರ. ಈ ಬೆಳೆ ಪರಿಹಾರ ಬಗ್ಗೆ ಸರ್ಕಾರ ಕಿಂಚಿತ್ತೂ ಯೋಚನೆ ಮಾಡಿಲ್ಲ. ಬೆಳೆ ಪರಿಹಾರ ರೊಕ್ಕ ತುಂಬಿಸ್ಕೊಂಡ ಹಣ ಕೊಡ್ಲಿಲ್ಲ. ಅದಕ್ಕೆ ತಕ್ಷಣ ಸರ್ಕಾರ ರೈತರ ನೆರವಿಗೆ ಬರಬೇಕು. ಯಾಕಂದ್ರೆ ಜೋಳ, ಕಡ್ಲಿ, ಗೋಧಿ ಎಲ್ಲ ಹಾಳಾಗಿದೆ ಇವತ್ತು ಮಳೆ ಬಂದ ಮತ್ತೆ ಮಳೆ ಬಂದ ಮೊನ್ನೆ ದ್ರಾಕ್ಷಿ ಅದು ಹಾಳಾಯ್ತು. ಹಿಂಗಾಗಿ ರೈತರ ನೆರವಿಗೆ ಸರ್ಕಾರ ತಕ್ಷಣ ಧಾವಿಸಬೇಕು, ಅದಕ್ಕೆ ಪರಿಹಾರ ಕೊಡಬೇಕು. ಮತ್ತ ದಲಿತರಿಗೆ ಏನದ ಸೌಲಭ್ಯಗಳು ಏನದ ಸರಿಯಾಗಿ ಮಾಡಿಲ್ಲ. ಅದೆಲ್ಲಾರ ಇದಾಗಿದೆ. ಯಾಕಂದ್ರೆ ಈ ಇದು 17% SC ಅವ್ರಿಗೆ ಮೀಸಲಾತಿ ಕೊಡ್ತಂದ್ರು, ಅದನ್ನೂ ಮಾಡಿಲ್ಲ. ಮತ್ತ 7% ST ಕೊಡ್ತಂದ್ರು, ಅದನ್ನು ಕೊಡಿಲ್ಲ. 3% ಎಲ್ಲಾ ಜಾತಿಗಳನ್ನೆಲ್ಲ ಸೇರಿಸ್ಬಿಟ್ಟಾರ ಸರ್ಕಾರ. ಅದು ನಮ್ಗೆ ಅನ್ಯಾಯ ಆಗ್ಯದ. ಈ ಬಗ್ಗೆ ನಾವು ವಾಲ್ಮೀಕಿ ಸಮಾಜದ ಶಾಸಕರು, ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದೆವು. ಆದ್ರೂ ನಮ್ಗೆ ನ್ಯಾಯ ಕೊಡ್ಸಾಕಿಲ್ಲ. ಈ ಅಧಿವೇಶನದಾಗ ಏನಾರ ಧ್ವನಿ ಎತ್ತಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತ ಇದು ಮಾಡತ್ತೇವೆ. ಯಾಕಂದ್ರೆ 3% ಎಲ್ಲಾ ಜಾತಿಗಳನ್ನ ಸೇರಿಸ್ಬಿಟ್ಟಾರ. ನಕಲಿ ರಾಜ್ಯದಾಗ 10 ಲಕ್ಷ ಆಗ್ಯಾವ. ನಿಜವಾದ ಪರಿಶಿಷ್ಟ ಪಂಗಡದವ್ರಿಗೆ ಅನ್ಯಾಯ ಆಗ್ಯದ. ಏನು ಸಿಗ್ತಾ ಇಲ್ಲ. ಇವತ್ತು ಬೀದಿ ಬಿದ್ದೇವು. ಅದು ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿಕಂದ್ರೆ ಎಲ್ಲಾ ಶಾಸಕರ ಮಂದಿ ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಾದ್ರೆ ವಾಲ್ಮೀಕಿ ಸಮಾಜಕ್ಕೆ ಈ ಬಿಜೆಪಿ ಹೆಂಗ್ ಮುಂದೆ ಕಳಿಸೋ ಇವ್ರು ಕಳಿಸ್ಬೇಕಾಗ. ಅದಕ್ಕೆ ಬಜೆಟ್ ನಾಗ ಏನದ ಘೋಷಣೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅವು ನಕಲಿ ಬಗ್ಗೆ ಸಿದ್ದರಾಮಯ್ಯನವರು ಏನದ ಇಂದಿನ ದಿನ ತಮ್ಮ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇದು ಬಹಳ ಎಲ್ಲ ಸರ್ವ ಜನಾಂಗದವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಆಶಾದಾಯಕವಾಗಿರುತ್ತದೆ. ಸಾಕಷ್ಟು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರದ ಒಂದು ವ್ಯವಸ್ಥೆಗಾಗಿ ಕೂಡ ಏನದ ಸಾಕಷ್ಟು ಅವ್ರು ಏನದ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ. ಅವ್ರ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂತ ಒಂದು ಅಹಿಂದ್ ವರ್ಗದ ನಾಯಕ ಅಂತ ಹೇಳ್ಕಿರಂದ ಈ ಒಂದು ಕರ್ನಾಟಕ ರಾಜ್ಯದ ಜನತೆ ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೇನಪ್ಪಾ ಅಂತಂದ್ರೆ ಈ ಒಂದು ಒಳ್ಳೆಯ ಬಜೆಟ್ ಅನ್ನು ಮಂಡಿಸೋದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.